ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತು ಸ್ನೇಹಿತರ ದಿನಾಚರಣೆ. ಸೊ ನಮ್ಮೆಲ್ಲ ಶಿಕ್ಷಕ ವೃಂದದವರಿಗೂ, ನನ್ನ ಎಲ್ಲ ಶಿಕ್ಷಕ ಸ್ನೇಹಿತರಿಗೂ ಒಂದು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಸ್ನೇಹಿತರೆ, ಮಹಿಳೆಯರ ಒಂದು ಯಾವ ಆದಾಯ ಪ್ರಮಾಣ ಪತ್ರವನ್ನು ಹಚ್ಚಬೇಕು ಅನ್ನೋದು ತುಂಬ ಒಂದು ಗೊಂದಲಕಾರಿಯಾದಂಥ ವಿಚಾರ ಆಗಿದೆ. ಸೊ ಕ್ಲಿಯರ್ ಆಗಿ ನಿಮಗೆ ಈ ವಿಚಾರದ ಬಗ್ಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಸ್ನೇಹಿತರೆ, ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ತರಗತಿಯಲ್ಲ ಇನ್ಫಾರ್ಮೇಷನ್ ಇದೆ. ಸೊ ಯಾರೆಲ್ಲ ಈ ಹಿಂದೆ ನಿಮಗೆ 2022ರಲ್ಲಿ ಏನು ನೇಮಕಾತಿ ಆಯಿತು, ಸೊ ಸುಮಾರು 1300 ಜನ ಏನಾಗಿದ್ದರು ಅಂದರೆ ಆದಾಯ ಪ್ರಮಾಣ ಪತ್ರದಲ್ಲಿನೇ ತೊಂದರೆಯಾಗಿ ಅವರು ನೇಮಕಾತಿಯಿಂದ ಸೆಲೆಕ್ಷನ್ ಆದರೂ ಕೂಡ ಹೊರಗಡೆ ಇದ್ದರು. ಯಾಕಂದರೆ ಇಲ್ಲಿ ಆಗಿರ್ತಕ್ಕಂತಹ ಮಿಸ್ಟೇಕ್, ಸೊ ತಂದೆ ಹಚ್ಚಬೇಕಾ ಗಂಡನ ಹಚ್ಚಬೇಕಾ ಅಂತ ಗೊತ್ತಿರದೆ ಇರೋದ್ರಿಂದ ಈ ಒಂದು ಸಮಸ್ಯೆ ಉಂಟಾಗಿತ್ತು. ಆದರೆ ಈ ಒಂದು ಸಲ ಏನು ನೇಮಕಾತಿ ಆಗುತ್ತೆ, ಕ್ಲಿಯರಾಗಿ ಅವರೇ ಮೆನ್ಷನ್ ಮಾಡ್ತಾರೆ, ಆ ವಿಚಾರ ಬೇರೆ. ಆದರೆ ಆ ಬರೋಕ್ಕಿಂತ ಮುಂಚೆ ಸೊ ನಿಮಗೆ ಯಾಕಂದರೆ ಸಮಯ ಇರಲ್ಲ ನಿಮ್ಮ ಹತ್ರ, ಇನ್ ಕೇಸ್ ಏನಾದರೂ ಆ ಸರ್ಟಿಫಿಕೇಟ್ ಇರಲಿಲ್ಲ ಅಂದರೆ ನಿಮಗೆ ಸಮಯ ಬೇಕಲ್ವಾ, ಸೊ ತೆಕ್ಕೊಂಡು ಬರಲಿಕ್ಕೆ. ಹಾಗಾಗಿ ನಾನು ಈ ಒಂದು ವಿಡಿಯೋ ಮೂಲಕ ಹೇಳ್ಕೊಡ್ತಾ ಇದ್ದೀನಿ. ಸೊ 6ರಿಂದ 10ನೇ ತರಗತಿಯ LBA ಪ್ರಶ್ನೋತ್ತರಗಳು ಆಲ್ರೆಡಿ ಇರೋದು ಪ್ಲೇ ಲಿಸ್ಟಲ್ಲಿದೆ. ಸೊ ಅದರ ಬಗ್ಗೆ ಕೂಡ ಗಮನ ಹರಿಸಿ ಎಲ್ಲರೂ ಕೂಡ LBA ಕ್ವಶನ್ ಆನ್ಸರ್ಸ್ನ ಡಿಸ್ಕಸ್ ಮಾಡಿದ್ದೀನಿ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಮಹಿಳೆಯರು ಯಾವಾಗಲೂ ಕೂಡ ನಿಮ್ಮ ಹಸ್ಬೆಂಡ್ ಅಂದರೆ ಗಂಡನ ಆದವ್ರದನ್ನೇ ಏನು ಮಾಡಬೇಕಾಗತ್ತೆ, ಆದಾಯ ಪ್ರಮಾಣ ಪತ್ರವನ್ನು ಹಚ್ಚಬೇಕಾಗತ್ತೆ. ಸೊ ಮದುವೆ ಆದಮೇಲೆ ಗಂಡನೇ ಏನಂತಂದರೆ ಅವರ ಆದಾಯ ಪ್ರಮಾಣ ಪತ್ರನೇ ಇಂಪಾರ್ಟೆಂಟು. ಸೊ ಮೇಡಮ್ ಯಾಕೆ ಈ ಥರ ಒಂದು ಮಾಡಿದ್ದಾರೆ ಅಂತಂದರೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೋದೇನೋ, ಆದರೂ ಕೂಡ ಒಂದು ಸಣ್ಣ ವಿಚಾರ ಇದರ ಬಗ್ಗೆ ನಾನು ನಿಮ್ಗೊಂದು ರಿಮೆಂಬರ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಗೊತ್ತಿದ್ದವ್ರಿಗೆ, ಗೊತ್ತಿರದವ್ರಿಗೆ ಒಂದು ಒಳ್ಳೆಯ ಮಾಹಿತಿ ಅಂತ ತಿಳ್ಕೊಬೋದು, ಸರಿನಾ? ಸೊ ಸ್ನೇಹಿತರೆ, ಈಗಲೂ ಕೂಡ ಯಾರೆಲ್ಲ ಮದುವೆ ಆಗಿದ್ದರೂ ಕೂಡ ತಂದೆಯ ಒಂದು ಆದಾಯ ಪ್ರಮಾಣ ಪತ್ರ, ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಒಂದರಲ್ಲೇ ಬರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಸೊ ಅವ್ರಿಗೆ ಈಗಲೂ ಕೂಡ ಹೊರಗಡೆ ಇಟ್ಟಿದ್ದಾರೆ. ಸೊ 300 ಚಿಲ್ಲರೆ ಏನೋ ಇದೆ ರೀ, ಅದು ನನಗೆ ಎಕ್ಸಾಕ್ಟಾಗಿ ಎಷ್ಟು ಗೊತ್ತಿಲ್ಲ, ಏನು 400 ಸಮಥಿಂಗ್ ಇದೆ. ಸೊ ಅವರೆಲ್ಲ ಇರಿದ್ದಾರೆ, ಹೊರಗಡೆ ಇದ್ದಾರೆ, ಇನ್ನೂ ಕೂಡ ಹೊರಗಡೆ ಇದ್ದಾರೆ. ಸೊ ಯಾಕೆ ಅವರು ಒಂದು ಎಕ್ಸಾಮ್ ನಡೀತಾ ಸಂದರ್ಭದಲ್ಲಿ ಮದುವೆ ಆಗಿರಲಿಲ್ಲ ರೀ. ಯಾರಿಗೆ ಕೊಟ್ಟಿದ್ದಾರೆ ಅಂದರೆ, ಮದುವೆ ಒಂದು CET ಬರೆಯುವಾಗ ಅವ್ರ ಮದುವೆ ಆಗಿರಲಿಲ್ಲ, ತಂದೆಯವ್ರದ್ದು ಹಚ್ಚಿದ್ದಾರೆ ಕಾಮನ್ನಾಗಿ. ಅದಾದಮೇಲೆ ಅವ್ರಿಗೆ ಮದುವೆ ಆಗಿದೆ. ಸೊ ಅವೆಲ್ಲ ಸರ್ಟಿಫಿಕೇಟ್ ಹಚ್ಚಿ ಮಾಡಿ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಬಟ್ ಮದುವೆ ಆಗಿದ್ದರೂ ಕೂಡ ತಂದೆಯವ್ರನ್ನ ಹಚ್ಚಿದ್ದಾರೆ. ಸೊ ಅವ್ರಿಗೇನು ಮಾಡಿದ್ದಾರೆ, ಹೊರಗಡೆ ಇಟ್ಟಿದ್ದಾರೆ. ಸೊ ಇದಕ್ಕಿಂತ ಮುಂಚೆ ಸ್ನೇಹಿತರೆ, ಸೊ ಇಲ್ಲಿ ಯಾಕಿದು ಮ್ಯಾಂಡೇಟ್ರಿ ಆಗುತ್ತೆ ಅಂದರೆ, ಸರ್ಕಾರ ಏನು ಮಾಡುತ್ತೆ ಸ್ನೇಹಿತರೆ, ಈಗೇನಾದರೂ ಹಸ್ಬೆಂಡ್ ಜಾಬ್ ಗೌರ್ಮೆಂಟ್ ಜಾಬ್ ಆಗಿದ್ದರೆ ಅವರ ಇನ್ಕಮ್ ಇಯರ್ಲಿ 8 ಲಕ್ಷ ಇದ್ದರೆ ಅವಾಗ ಏನು ಮಾಡ್ತಾರೆ ಅಂದರೆ ಜನರಲಲ್ಲಿ ತೊಗೋತಾರೆ, ಯಾವುದೇ ಮೀಸಲಾತಿ ಸಿಗೋದಿಲ್ಲ. ಕಾಸ್ಟಲ್ಲಿ ಯಾವುದೇ ಒಂದು ಮೀಸಲಾತಿ ಅವರಿಗೆ ಸಿಗೋದಿಲ್ಲ. ಹಾಗಾಗಿ ಅವರು GM ಅಲ್ಲಿ ಬರ್ತಾರೆ. ಹಾಗಾಗಿ ಏನು ಮಾಡಿರ್ತಾರೆ, ಈಗ ಸುಮಾರು ಭಾಳಷ್ಟು ಜನ ಮಹಿಳೆಯರು ಅವರ ಹಸ್ಬೆಂಡ್ ಪೊಲೀಸ್ ಆಗಿರ್ಬೋದು ಅಥವಾ ಲೆಕ್ಚರರ್ ಆಗಿರ್ತಾರಲ್ವ. ಸೊ ಅವರೆಲ್ಲ ಏನು ಮಾಡಿರ್ತಾರೆ, ಇನ್ಕಮ್ನ ಹೈಡ್ ಮಾಡಲಿಕ್ಕೆ ತಂದೆಯವರ ಒಂದು ಆದಾಯ ಪ್ರಮಾಣವನ್ನು ಹಚ್ಚಿರ್ತಾರೆ. ಎಲ್ಲರೂ ಹಚ್ಚಿರಲ್ಲ ರೀ, ಕೆಲವೊಬ್ಬರಿಗೆ ಇನ್ಫಾರ್ಮೇಷನ್ ಪಾಪ ಇರದೇನೂ ಹಚ್ಚಿರಬಹುದು, ಕೆಲವೊಬ್ಬರು ಗೊತ್ತಿರುತ್ತೆ ಅವ್ರದ್ದು ಇನ್ಕಮ್ ಹೈಡ್ ಮಾಡಲಿಕ್ಕೆ ಕೂಡ ಹಚ್ಚಿರಬಹುದು. ಆದರೆ ಇನ್ನು ಮುಂದೆ ಬರ್ತಕ್ಕಂತಹ ಸ್ನೇಹಿತರಿಗೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ಶಿಕ್ಷಕ ವೃಂದದವ್ರಿಗೆ ನಾನೇನು ಹೇಳ್ತಿದ್ದೀನಿ ಅಂತಂದರೆ, ಭಾವಿ ಶಿಕ್ಷಕರಿಗೆ, ಸೊ ಮುಂದೆ ಬರ್ತಕ್ಕಂತಹ ನೇಮಕಾತಿಯಲ್ಲಿ ನೀವು ಕಂಪಲ್ಸರಿ ನಿಮ್ಮ ಒಂದು ಹಸ್ಬೆಂಡ್ ಅವ್ರದ್ದು ಗಂಡಂದೇ ಏನು ಮಾಡಬೇಕಾಗುತ್ತೆ, ಆದಾಯ ಪ್ರಮಾಣ ಪತ್ರವನ್ನು ಹಚ್ಚಬೇಕಾಗತ್ತೆ, ಫುಲ್ ಆ್ಯಂಡ್ ಫೈನಲ್ ಆಗಿ. ಸೊ ಇದು ಈಗ CNR ರೂಲಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ, ಮಾಡಿ ತೊಗೊಂಡೇ ಬರ್ತಾರೆ. ಯಾಕಂದರೆ ಹಿಂದೆ ಆದಂತಹ ತೊಂದರೆಗಳು ಮತ್ತೆ ಮರಿ ಕಳಿಸ್ಬಾರ್ದು ಅನ್ನೋ ವಿಚಾರಕ್ಕೆ ಎಲ್ಲವನ್ನೂ ಕ್ಲಿಯರ್ ಮಾಡೋರಿದ್ದಾರೆ. ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು. ಆ್ಯಂಡ್ ಇನ್ನೊಂದು ಏನು ಸ್ನೇಹಿತರೆ ಅಂದರೆ, ತುಂಬ ಜನ ಕಮೆಂಟ್ ಮೇಲೆ ಕಮೆಂಟ್ ಹಾಕ್ತಾ ಇದ್ದೀರಾ, ಅದೇನಂತಂದರೆ ಏಜ್ ಬಗ್ಗೆ. ಸೊ ಅದು ಆಗಿದೆಯಾ ಮೇಡಮ್, ಇಲ್ಲ ಅಂತ ತುಂಬ ಜನ ಕೇಳ್ತಿದ್ದೀರಾ. ಸೊ 99.99% ಆಗಿದೆ ರೀ, 5 ಇಯರ್ಸ್ ರಿಲ್ಯಾಕ್ಸೇಷನ್ ಸಿಕ್ಕಿದೆ. ಆದರೂ ಕೂಡ CNR ರೂಲ್ ಬರೋವರೆಗೂ ವೇಟ್ ಮಾಡಿ. ಸೊ ಇಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಸ್ನೇಹಿತರೆ. ಸೊ ನಿಮ್ಮ ಕೊನೆಯದಾಗೇನೆ ಹೇಳ್ತೀನಿ, ನಿಮ್ಗೇನಾದರೂ ಮದುವೆ ಆಗಿದ್ದರೆ ಹಸ್ಬೆಂಡ್ದೇ ನೀವು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಒಂದರಲ್ಲೇ ಬರುತ್ತೆ ಇದು, ಆ ಪ್ರಮಾಣ ಪತ್ರವನ್ನು ನೀವು ಹಾಕಬೇಕಾಗತ್ತೆ. ಕ್ಲಿಯರ್ ಆಗಿದೆ ಅನ್ಕೋತೀನಿ. ಸುಮ್ಮನೆ ಅವನು ಸಿಲ್ಲಿ ಮಿಸ್ಟೇಕ್ ಮಾಡಿ ನೇಮಕಾತಿಯಿಂದ ಹೊರಗಿರಬೇಡಿ. ನನ್ನ ಫ್ರೆಂಡ್ ಒಬ್ಬರು ಇದ್ದರು, ನಮ್ಮ ಫ್ರೆಂಡು ಅವ್ರೇನು ಮಾಡಿದ್ರು ಅಂತ ಅಂದರೆ, ಆ್ಯಕ್ಚುಲಿ ಅವ್ರದ್ದು ಹಸ್ಬೆಂಡ್ ಏನು ಗೌರ್ಮೆಂಟ್ ಜಾಬ್ ಇಲ್ಲ, ಏನಿಲ್ಲ ರೀ, ಆದರೂ ಕೂಡ ತಂದೆಯವ್ರದ್ದು ಹಚ್ಚಿದ್ದಾರೆ ಪಾಪ, ಸುಮ್ಮನೆ ಮಾಹಿತಿ ಗೊತ್ತಿರದೇ ಕಾರಣಕ್ಕೆ.
ಹಾಗಾಗಿ ನೋಡಿ, ಈಗ ಈ ಮಾಹಿತಿ ನಿಮ್ಗೆ ಗೊತ್ತಿತ್ತಾ, ಜನರಲಲ್ಲಿ ಸೆಲೆಕ್ಟ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಮೇಡಮ್, ಹೇಳಿದ್ದಕ್ಕೆ ಒಳ್ಳೆಯದಾಯಿತು ಅಂತ ನಿಮಗೇನಾದರೂ ಅನಿಸಿದರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಸ್ನೇಹಿತರೆ, ಸಿಲೆಬಸ್ ಬಂದಮೇಲೆ ಪ್ರತಿದಿನ ಸಿಲೆಬಸ್ ವೈಸ್ ತರಗತಿಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಹೊಸದಾಗಿ ಯಾರು ನೋಡ್ತಾ ಇದ್ರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಇನ್ನೊಂದು ಸಲ ಎಲ್ರಿಗೂ ಕೂಡ ಸ್ನೇಹಿತರ ದಿನದ ಶುಭಾಶಯಗಳು. ಥ್ಯಾಂಕ್ ಯು. ಓಕೆ, ಇದು ಯಾಕೋ ಎಂಡ್ ಆಗ್ತಾಯಿಲ್ಲ, ಸ್ಕ್ರೀನ್ ಟಚ್ ಆಗ್ತಿಲ್ಲ ಫ್ರೆಂಡ್ಸ್. ಸೊ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಏನು ಕಮೆಂಟ್ ಮೂಲಕ ತಿಳಿಸ್ಬೋದು. ಯಾವುದಾದ್ರೂ ಕಾಸ್ಟ್ ಇನ್ಕಮ್ ಆಗಿರ್ಬೋದು ಅಥವಾ ಕನ್ನಡ ಮಾಧ್ಯಮಗಳಾಗಿರ್ಬೋದು, ಕನ್ನಡ ಮಾಧ್ಯಮ ತಗೊಳ್ಳೋದು, ಗ್ರಾಮೀಣ, ಯಾಕಂತಂದರೆ ಈಗ ಎಲ್ಲರೂ ಕೂಡ ಯಾವುದು ತಗೋಬೇಕು ಅನ್ನೋದೇ ಗೊಂದಲ ಇದೆ. ಯಾಕಂದರೆ 2022ರಲ್ಲಿ ಶಿಕ್ಷಕರ ನೇಮಕಾತಿ ಆಗಿತ್ತು. ಸೊ ಅಲ್ಲಿ ತುಂಬ ಜನ ತೆಗೆದಿಟ್ಕೊಂಡಿದ್ದಾರೆ ಆಲ್ರೆಡಿ. ಅದು ನಡೆಯಲ್ವೋ ಅನ್ನೋ ಗೊಂದಲ ಇರುತ್ತೆ. ಸ್ನೇಹಿತರೆ, 2022ರಲ್ಲಿ ನೀವೇನಾದರೂ ಆದಾಯ ಪ್ರಮಾಣ ಆಲ್ರೆಡಿ ನಿಮ್ಮ ಹಸ್ಬೆಂಡ್ ಅವರ ಹೆಸರು ಮೇಲೆ ತೆಗೆದು ಇಟ್ಟುಕೊಂಡಿದ್ದರೆ ಅದು ನಡೆಯುತ್ತೆ ರೀ, 5 ವರ್ಷವರೆಗೂ ನಡೆಯುತ್ತೆ. ಹಾಗಾಗಿ ಈಗ 4 ವರ್ಷ ಮಾತ್ರ ಆಯ್ತಲ್ವ, 23, 24, 25, 26, ಇನ್ನೂ 1 ವರ್ಷ ವ್ಯಾಲಿಡಿಟಿ ಇರುತ್ತೆ. ಆದರೂ ಕೂಡ ಒಂದು ಸಲ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ ಚೆಕ್ ಮಾಡ್ಕೊಳ್ಳಿ, ಅದರದ್ದು ವ್ಯಾಲಿಡಿಟಿ ಎಷ್ಟಿದೆ ಅಂತ ನೋಡಿಕೊಂಡು ಮಾಡ್ಕೊಳ್ಳಿ. 5 ವರ್ಷದಕ್ಕಿಂತ ಹಳೆಯದಿದ್ದರೆ ನಡೆಯಲ್ಲ, ಮತ್ತು ಫ್ರೆಶ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಹಾಂ, ಇವಾಗ ಸ್ಕ್ರೀನ್ ಮೂವ್ ಆಗ್ತಿದೆ. ಥ್ಯಾಂಕ್ ಯು.